ರುಚಿಗೆ ಸ್ವಾಗತ. ಇವತ್ತು ಸ್ವರ್ಣಗಡ್ಡೆಯಿಂದ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ. ಇದೊಂದು ಅರ್ಧ kg ಇದೆ. ಕಡಲೆಕಾಳು ಸ್ವರ್ಣಗಡ್ಡೆ ಹಾಕಿ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ರಾತ್ರಿ ಎಲ್ಲ ನೆನೆಸಿದೆ, ನೀರಿಗೆ ಹೋಗೋಕ್ಕೆ ಬಿಟ್ಟಿದ್ದೀನಿ. ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ದೊಡ್ಡದೊಂದು ತೊಗೊಂಡಿದ್ದೀನಿ, 2 ಸಣ್ಣ ಸಣ್ಣ ಟೊಮಟೊ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ, ಸ್ವಲ್ಪ ಸೋಂಪು ಒಂದು 1/4 ಟೀ ಸ್ಪೂನು, ಗಸಗಸೆ ಅರ್ಧ ಟೀ ಸ್ಪೂನು, ಒಂದು ಚಕ್ಕೆ, 4-5 ಲವಂಗ ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ಮಿಕ್ಸಿಗೆ ರುಬ್ಕೊಂಬರಬೇಕು. ಅಚ್ಕಾರದ ಪುಡಿ 1 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು, ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ನೋಡಿ, ಈ ಥರ ನೈಸಾಗಿ ರುಬ್ಕೊಂಬರಬೇಕು. ಇದು ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆಕಾಳು ಹಾಕ್ತಾಯಿದ್ದೀನಿ. ಆವಾಗಲೇ ಇದು ಕಟ್ ಮಾಡ್ಕೊಂಡ್ಬಂದಲ್ಲ ಸ್ವರ್ಣಗಡ್ಡೆ, ಅದನ್ನ ಹಾಕ್ತಾಯಿದ್ದೀನಿ. ಈ ಥರ ಪೀಸಾಗಿ ಕಟ್ಕೊಂಡ್ಬಂದಿದ್ದೀನಿ. ಇದು ಒಂಚೂರು ಫ್ರೈ ಆಗಲಿ. ಕಾಲು ಟೀ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನು. ಉಪ್ಪು ನಮ್ಗೆ ರುಚಿಗೆ ತಕ್ಕಷ್ಟು. ಆವಾಗಲೇ ರುಬ್ಬಿಟ್ಕೊಂಡಿದ್ದೆಲ್ಲ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಇದೆಲ್ಲ ಫ್ರೈ ಆಗಬೇಕು. ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡ, ಒಂದಿಷ್ಟು ಹಾಕಿದ್ರೆ ಸಾಕು. ವಿಸಿಲ್ ಬರಬೇಕು. ನೋಡಿ, ಸ್ಟೀಮ್ ಆಗಿದೆ. ನೋಡಿ, ರೆಡಿ ಆಗಿದೆ. ಗೊಜ್ಜು ರೆಡಿ ಆಗಿದೆ. ಇದು ಸ್ವರ್ಣಗಡ್ಡೆ ಗೊಜ್ಜು. ನೋಡಿ, ತುಂಬ ರುಚಿಯಾಗಿರುತ್ತೆ. ಚಪಾತಿ ಜೊತೆ, ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ. ಸ್ವರ್ಣಗಡ್ಡೆ ಕಡಲೆಕಾಳು ಹಾಕಿ ಗೊಜ್ಜು ಮಾಡಿರೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.